ಹಾಗಂತ ಅದನ್ನ ತೆಗೆದುಬಿಟ್ಟು ಮುಂದೆ ನಡಿಬೇಕೆ ಹೊರತು ಇಲ್ಲ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಏನು ಮಾಡಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ ನಿಟ್ಟುಸಿರು ಬಿಟ್ಟು ಕೂತ್ ಬಿಟ್ರೆ ಅಲ್ಲಿಗೆ ಅವನ ಜೀವನ ಕೊನೆ ಆಗ್ಬಿಡುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. ಅಂತರಾಳ ಅಂತರಾಳ. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ಅಂತರಾಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಅದೇ ತರ ಒಂದೊಂದು ಹೊಸ ಹೊಸ ವಿಷಯಗಳ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದೇವೆ. ಎಲ್ಲಕ್ಕೂ ಒಂದು ಆರಂಭ ಹೇಗಿರುತ್ತೋ ಅಂತ್ಯನೂ ಹಾಗೆ ಇರುತ್ತೆ. ಯಾವುದೇ ಆದ್ರೂ ಕೂಡ ಅಷ್ಟೇ, ಒಂದು ಪ್ರಾರಂಭ ಅಂತಿದ್ದ ಮೇಲೆ ಅದಕ್ಕೊಂದು ಅಂತ್ಯ ಹಾಡ್ಲೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಅಂತರಾಳ ಸಂಚಿಕೆಯ ಕೊನೆಯ ಭಾಗಕ್ಕೆ ನಾವು ಇವತ್ತು ಬಂದಿದ್ದೇವೆ. ಕೊನೆಯ ಭಾಗ ಅಂದ್ರೆ ಇದು ಮತ್ತೊಂದು ಹೊಸ ಕಾರ್ಯಕ್ರಮಕ್ಕೆ ಬರೆಯುವಂತ ಮುನ್ನುಡಿ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಅಂತರಾಳ ಕಾರ್ಯಕ್ರಮದ ಈ ಕೊನೆಯ ಸಂಚಿಕೆಗೆ ನಾನು ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಕಷ್ಟ. ಸ್ನೇಹಿತರೆ, ಕಷ್ಟ ಅಂದ ಕ್ಷಣಕ್ಕೆ ಸಾಮಾನ್ಯವಾಗಿ ಬಹುತೇಕರೆಲ್ಲ ನಾವೆಲ್ಲ ಕುಗ್ಗೋಗ್ಬಿಡ್ತೀವಿ. ಯಾಕೆ ಅಂತಂದ್ರೆ, ಏನಪ್ಪಾ ಯಾರಿಗೂ ಬರದೇ ಇರೋದು ನಮ್ಗೆ ಬಂದ್ಬಿಟ್ಟಿದೆಯೇನೋ, ಯಾಕೆ ದೇವರು ನಮ್ಗೆ ಈ ಕಷ್ಟ ಕೊಡ್ತಾನೆ, ಯಾಕೆ ನಮ್ಮನ್ನ ಈ ತರ ಪರೀಕ್ಷೆ ಮಾಡ್ತಾನೆ ಅಂತ ನಾವೆಲ್ಲ ಅನ್ಕೋತೀವಿ. ಆದ್ರೆ ಕಷ್ಟ ಅನ್ನೋದು ಕೇವಲ ಒಬ್ಬಿಬ್ಬರಿಗೆ ಅಥವಾ ವೈಯಕ್ತಿಕವಾಗಿ ಬರುವಂತದ್ದಲ್ಲ. ಇದು ಎಲ್ಲರಿಗೂ ಬಂದೇ ಬರುತ್ತೆ. ಎಂತ ಕೋಟ್ಯಾಧಿಪತಿಯಾಗ್ಲಿ, ಇಡೀ ಸಾಮ್ರಾಜ್ಯನೇ ಅವನ ಕೈಯಲ್ಲಿದ್ದು ಆಡಳಿತ ನಡೆಸ್ತಾ ಇರುವಂತ ಅಧ್ಯಕ್ಷರಾಗ್ಲಿ, ಪ್ರಧಾನಮಂತ್ರಿಗಳಾಗ್ಲಿ, ಯಾರೇ ಆಗ್ಲಿ, ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ರೂ ಕೂಡ ಕಷ್ಟ ಅನ್ನೋದನ್ನ ದಾಟ್ಕೊಂಡೇ ಅವ್ರು ಬರ್ಬೇಕು. ಯಾಕೆಂದ್ರೆ ಮನುಷ್ಯನಿಗೆ ಕಷ್ಟನೇ ಗೊತ್ತಿಲ್ಲ ಅಂತಂದ್ರೆ ಅವನನ್ನ ಯಾರು ತಡೆದ್ ನಿಲ್ಸಕ್ಕಾಗಲ್ಲ. ಅವನು ಒಂಥರ ಚಿರಂಜೀವಿ ತರ ಆಗ್ಬಿಡ್ತಾನೆ. ಹಾಗಾಗಿ ದೈವ ಲೀಲೆನೋ ಪ್ರಕೃತಿ ದತ್ತವಾಗಿ ಬರುವಂತದ್ದು ಅನೇಕ ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳು ನಮ್ಮ ಜೀವನದಲ್ಲಿ ಸಂಭವಿಸಿ ಹೋಗ್ತವೆ. ಈಗ ಕೆಲವು ಉದಾಹರಣೆಗಳನ್ನ ತಗೊಳ್ಳೋದಾದ್ರೆ, ಕೆಲವ್ರಿಗೆ 3 ಹೊತ್ತು ಊಟ ಮಾಡೋದಕ್ಕೆ ಅನ್ನ ಇರಲ್ಲ. ಆಗ ಅವರೆಲ್ಲ ಏನ್ ಅನ್ಕೋತಾರೆ, ನಾವು ಭೂಮಿಲಿ ಮನುಷ್ಯರಾಗಿ ಹುಟ್ಟಿದೀವಿ, ಏನು ಪ್ರಯೋಜನ ಆಗ್ತಾ ಇದೆ, 3 ಹೊತ್ತಿಗೆ ನಮ್ಗೆ ಹೊಟ್ಟೆಗೆ ಸರಿಯಾದ ಊಟ ಸಿಗ್ತಾ ಇಲ್ವಲ್ಲ, ಇಂಥ ಕಷ್ಟದಲ್ಲಿ ನಾವು ಬದುಕಿರ್ಬೇಕಾ ಅಂತ ಒಂದು ಯೋಚನೆ ಬರ್ದೇ ಇರ್ಲಾರ್ದು ಬರುತ್ತೆ. ಹಾಗಂತ ನಾವು ತಾಳ್ಮೆಗೆಡ್ದೇನೆ ಏನಾದ್ರೂ ನಮ್ ಕೈಲಿ ಆಗುವಂತ ಕೆಲಸಗಳನ್ನ ಮಾಡಿ ನಮ್ಮ ಜೀವನ ಅನ್ನೋ ಬಂಡಿಯನ್ನ ಸಾಗಿಸ್ಲೇಬೇಕಾಗುತ್ತೆ. ಅದು ನಾವು ಚಂಚಲ ಮನಸ್ಸನ್ನ ಬಿಟ್ಟು ಏಕಾಗ್ರತೆ ಕಡೆ ನಮ್ಮ ಮನಸ್ಸನ್ನ ಹರಿಸಿದಾಗ ಮಾತ್ರ ಆ ಒಂದು ಕಷ್ಟಕ್ಕೆ ಯಾವ ತರ ಅಂತ್ಯ ಆಡ್ಬೇಕು ಅನ್ನೋ ಒಂದು ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ. ಅದು ನಮ್ಮ ಆಲೋಚನೆ ಮೇಲೆ ನಿಂತಿರುತ್ತೆ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲ ನಾವು ಈ ಕಷ್ಟದಲ್ಲಿ ಬದುಕೋದೇ ಬೇಡ, ನಮ್ಮ ಅಂತ್ಯ ಏನಿದ್ರು ಸಾವನಲ್ಲೇ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಅದು ನಿಜವಾಗ್ಲೂ ಕೆಟ್ಟ ಆಲೋಚನೆ ಅನ್ಸುತ್ತೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿ ತನ್ನ ಜೀವನನ ಪರಿಪೂರ್ಣಗೊಳಿಸ್ಕೊಳ್ದೇನೆ ಅರ್ಧಕ್ಕೆ ಅಂತ್ಯ ಆಡೋ ಜೀವನಕ್ಕೆ ಯಾವ ಅರ್ಥನೂ ಕೂಡ ಇರೋದಿಲ್ಲ. ಯಾಕೆಂದ್ರೆ ಆಲೋಚನಾ ಶಕ್ತಿ, ಬುದ್ಧಿಶಕ್ತಿ ಎರಡೂ ಕೊಟ್ಟಿರೋದು ಜೀವಿಗಳ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ. ಪ್ರಾಣಿಗಳು ಏನ್ ಮಾಡ್ಬೇಕು ಪಾಪ, ಅವು ಎಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸ್ತವೆ. ತಮ್ಮ ಜೀವನ ಉಳಿಸ್ಕೋಬೇಕು, ಆಹಾರ ಸಂಪಾದನೆ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಅಲಿಬೇಕು. ಅವುಗಳ ಕಷ್ಟನ ನೋಡಿ ಆದ್ರೂ ಕೂಡ ನಾವು ಅವುಗಳಿಂದ ಪಾಠ ಕಲಿತು ಬದುಕೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಒಂದು ಸಣ್ಣ ಪುಟ್ಟ ಕಷ್ಟಗಳಿಗೂ ಕೂಡ ಎದುರಿ ಜೀವನದಿಂದ ವಿಮುಖವಾಗಬೇಕಾದಂತ ಪರಿಸ್ಥಿತಿ ಬಂದು ಒದಗ್ಬಿಡುತ್ತೆ. ಇದಕ್ಕೆ ನಾವು ಗಟ್ಟಿಗೊಳ್ಬೇಕು ಅಂತಂದ್ರೆ ಬಾಲ್ಯದಿಂದಲೇ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸುವಂತ ಒಂದು ಅಭ್ಯಾಸನ ಮಾಡ್ಕೋಬೇಕು. ಹಾಗೆ ಮಾಡ್ಕೊಂಡಾಗ ಮಾತ್ರ ಮುಂದೆ ಬರುವಂತ ಬದುಕಿನಲ್ಲಿ ಯಾವುದೇ ದೊಡ್ಡ ಕಷ್ಟಗಳನ್ನು ಕೂಡ ಸರಾಗವಾಗಿ ನಿರ್ಭೀತರಾಗಿ ಎದುರಿಸೋದಕ್ಕೆ ಅವಕಾಶ ಆಗುತ್ತೆ. ಬದುಕಿನಲ್ಲಿ ಏನೋ ಕೆಲಸ ಸಿಗ್ಲಿಲ್ವಾ, ಹೇಗಪ್ಪ ಬದುಕೋದು, ಜೊತೆಲಿರೋರ್ನ ಹೇಗ್ ನೋಡ್ಕೊಳ್ಳೋದು, ಇವೆಲ್ಲ ಸಹಜವೇ. ಪ್ರಪಂಚ ಅಂದಾಗ ಕೆಲಸ, ಜೀವನಕ್ಕೆ ಒಂದು ಆಧಾರ ಖಂಡಿತ ಬೇಕೇ ಬೇಕು. ಯಾಕೆಂದ್ರೆ ಹಣ ಇಲ್ಲ ಅಂತಂದ್ರೆ ಜೀವನ ನಡೆಯೋದಿಲ್ಲ. ಹಾಗಾಗಿ ನಾವು ನಮ್ಮ ದಾರಿಯಲ್ಲಿ ಸಾಗ್ಬೇಕಾದ್ರೆ ಎಡರು ತೊಡರುಗಳು, ಕಲ್ಲು ಮುಳ್ಳುಗಳು ಸಿಕ್ಕೇ ಸಿಗುತ್ತೆ. ಹಾಗಂತ ಅದನ್ನ ತೆಗೆದುಬಿಟ್ಟು ಮುಂದೆ ನಡಿಬೇಕೆ ಹೊರತು ಇಲ್ಲ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಇನ್ನೇನು ಮಾಡಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ ನಿಟ್ಟುಸಿರು ಬಿಟ್ಟು ಕೂತ್ ಬಿಟ್ರೆ ಅಲ್ಲಿಗೆ ಅವನ ಜೀವನ ಕೊನೆ ಆಗ್ಬಿಡುತ್ತೆ. ಅಂತ ಜೀವನ ನಮಗ್ ಬೇಕಾಗಿಲ್ಲ. ಭೂಮಿ ಮೇಲೆ ಹುಟ್ಟಿದೀವಿ, ಬಾಲ್ಯ, ಯೌವನ, ಮುಪ್ಪು ಅನ್ನೋ 3 ಹಂತಗಳನ್ನ ದಾಟಿ ಜೀವನದ ಕೊನೆಘಟ್ಟಕ್ಕೆ ನಾವು ತಲುಪಬೇಕಾಗಿದೆ.
ಹಾಗಾಗಿ ಎಲ್ಲಾ ಹಂತಗಳಲ್ಲೂ ಕೂಡ ಕಷ್ಟಗಳು ಬಂದೇ ಬರುತ್ತೆ. ಬಾಲ್ಯ ಅಂತಂದಾಗ ಕಷ್ಟಗಳು ಅಂದ್ರೆ ಏನ್ ಬರುತ್ತೆ? ಶಾಲೆಯಲ್ಲಿ ಹೆಚ್ಚೆಚ್ಚು ಹೋಮ್ವರ್ಕ್ ಕೊಡ್ತಾರೆ ಅನ್ನೋದಾಗ್ಲಿ, ಅಥವಾ ಆಟ ಆಡಕ್ ಸಮಯ ಸಿಗೋದಿಲ್ಲ, ನಾವು ಮನೇಲೇ ಇರ್ಬೇಕು, ಇದೆಂತ ಕಷ್ಟನಪ್ಪ ಈಗ್ಲೇ ನಮ್ಗೆ, ಮುಂದಿನ್ನೇಗೋ ಅನ್ನೋ ಒಂದ್ ಚಿಂತೆ ಇರ್ಬೋದು. ಇನ್ನು ಯೌವನಕ್ಕೆ ಬಂದಾಗ ಕೆಲಸ ಹುಡುಕ್ಬೇಕು, ಕೆಲಸ ಹುಡುಕಿ ಜೀವನದಲ್ಲಿ ಸೆಟ್ಲ್ ಆಗಿ ಮದುವೆ, ಸಂಸಾರ, ಮಕ್ಕಳು ಅಂತ ಆಗ್ಬೇಕು. ಇವ್ಯಾವುದು ನಾವು ಅನ್ಕೊಂಡಂಗ್ ನಡೀತಾ ಇಲ್ವಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಬಹುದು. ಇನ್ನು ಮುಪ್ಪಿನಲ್ಲಿ ನಾವು ಸಾಕದಂತ ಮಕ್ಕಳು ನಮ್ಗೆ ಆಸರೆ ಆಗ್ಲಿಲ್ಲ, ನಮ್ಗೆ ಈ ಕಷ್ಟದಲ್ಲೂ ಮಕ್ಕಳು ಕೈ ಹಿಡಿಲಿಲ್ಲ ಅನ್ನೋ ಯೋಚನೆ, ಕಾಯಿಲೆ ಬಂದಾಗ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸ್ಲಿಲ್ಲ ಅನ್ನೋ ಯೋಚನೆ, ಹೀಗೆ ಎಲ್ಲಾ ಹಂತಗಳಲ್ಲೂ ಕೂಡ ಈ ಕಷ್ಟಗಳು ಬಂದೇ ಬರುತ್ತೆ. ಆದ್ರೆ ಕಷ್ಟಗಳನ್ನ ಎದುರಿಸುವಂತ ಎದೆಗಾರಿಕೆ ನಮ್ಮಲ್ಲಿ ಬರಬೇಕು ಅಂತಂದ್ರೆ ನಾವು ಬಾಲ್ಯದಿಂದಲೇ ಬಲಿತು ಪಕ್ವವಾದ್ರೆ ಮಾತ್ರ ಇಂಥ ಕಷ್ಟಗಳನ್ನ ನಾವು ಎದುರಿಸಿ ಬದುಕನ್ನ ಹಸನಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಹಸನಾದ ಬದುಕು ನಮ್ಮದಾಗಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನ ಕಾಪಾಡಿಕೊಂಡು ಮತ್ತೆ ತಲೆಗೆ ಒಳ್ಳೆ ಆಲೋಚನೆಗಳನ್ನು ತುಂಬಿಸ್ಕೊಳ್ಳೋದ್ರ ಮೂಲಕ ಮತ್ತೆ ಸಕಾರಾತ್ಮಕವಾದ ಯೋಚನೆಗಳಿಂದ ಮಾತ್ರ ಇಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನಾವು ದೂರ ಉಳಿಬಹುದು ಅಂತ ಹೇಳೋದ್ರ ಮೂಲಕ ಈ ದಿನದ ಮತ್ತು ಈ ಅಂತರಾಳದ ಕೊನೆಯ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಮತ್ತೊಂದು ಹೊಸ ಕಾರ್ಯಕ್ರಮದಲ್ಲಿ ನಾನು ತಮ್ಮೆಲ್ಲರನ್ನು ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.